ಕೃಷಿ ವಿಜ್ಞಾನ ವೇದಿಕೆಯಲ್ಲಿ ಇಲ್ಲಿ ಸೇರ್ತಕ್ಕಂಥ ರೈತ ಬಂಧು ಈಗಾಗಲೇ ನಿನ್ನೆ ಭಾರಿ ಒತ್ತಾಯ ಮಾಡಿದೆ ನಾನು KDP ಮೀಟಿಂಗ್. ನೀವು ಸುಮ್ಮನೆ ಇದ್ದೀರಿ, ಆಂದೋಲನ ಮಾಡಬೇಕು, ಈ ವಿಚಾರವನ್ನು ರೈತರ ಗಮನಕ್ಕೆ ತರಬೇಕು. ಮತ್ತು ಮಾರನೇ ಬೆಳಿಗ್ಗೆನೇ ಅದಕ್ಕೆ ಕೈ ಹಾಕಿದ್ದೀವಿ, ಭಾರಿ ಸಂತೋಷ. ಆದರೆ ಈಗ ನಮಗೆ ಅವ್ರು ಹೇಳ್ತಾ ಇರೋ ಮಾಹಿತಿ, ಮುಚ್ಚಿಗಿನ ಜೋಳವನ್ನು ಪ್ರತಿ ವರ್ಷ ಬೆಳೆಯಕ್ಕೆ ಹೋದರೆ ಬೆಳೆ ಅಷ್ಟು ಚೆನ್ನಾಗಿ ಬರೋಲ್ಲ. ನನ್ನ ಅಭಿಪ್ರಾಯ ನೆನ್ನೆ ಮೀಟಿಂಗಲ್ಲಿ ಸಹ ಹೇಳಿದ್ವಿ, ಸುಲಭವಾಗಿ ಬಂದು ಖರ್ಚು ಕಡಿಮೆ ರೀತಿಯಲ್ಲಿ ನಮಗೆ ಬಳಸೋ ಅಂಥ ಬೆಳೆ ಮುಚ್ಚಿಗಿನ ಜೋಳ. ಕಾರಣ, ಒಂದು ಎಕರೆ 6 ಜನ ಮುರಿತಾರೆ ಅಲ್ಲ ತಾನೆ, 6 ಜನ ಮುರಿದಾಗ್ತಾರೆ. ಅದೇ ತಡಗಿರಿ ಹೆಸರು ಒಂದು ಏನೋ ಹಾಕಿದ್ರೆ ನಾವು 50 ಜನ ಕರ್ಕೊಂಡೋದ್ರು ಒಂದು ಎಕರೆ ಮುಗಿಸೋದು ಕಷ್ಟ. ಅದ್ರ ಲೇಬರ್ನ ಅದರಲ್ಲಿ ಮಾಡೋಕ್ಕಾಗಲ್ಲ. ನೀವು ರಾಗಿ ವಿಚಾರ ಇದೆ, ರಾಗಿ ಇದು ಸ್ವಲ್ಪ ಪ್ರಚಾರ ಜಾಸ್ತಿ ಆಗ್ತದೆ. ಒಂದು ಸರಿ ಬಿತ್ತನೆ ಮಾಡಿದ್ರಾಗಿ ಎಷ್ಟು ಸರಿ ನಾವು ಮತ್ತು ಬೀಜ ಅದು ಪ್ರಚಾರ ಆಗ್ತದೆ. ನೀವು ಹೇಳಿ, ನಾವು ಹಿಂದೆ ರೈತರೇ ಬಿತ್ತನೆ ಬೀಜ ಮಾಡ್ಕೊಂಡು ಮತ್ತು ಅದನ್ನೇ ಪ್ರತಿ ವರ್ಷ ಬೆಳೀತಾ ಇದ್ದೀವಿ, ನಿಜ ಸತ್ಯ. ಈಗ ಏನಾಗಿದೆ, ಜನಕ್ಕೆ ನಾವು ನಿಮ್ಮ ಬಿತ್ತನೆ ಮಾರ್ಕೆಟ್ನಲ್ಲಿ ನೀವು ಏನು ಮಾಡ್ತೀರಿ ಅದನ್ನೇ ತಂದು ಹಾಕ್ಬೇಕು. ಒಂದು ಮನೇಲಿ ಬಿತ್ತನೆ ಬೀಜ ಒಳ್ಳೆ ಬಿಟ್ಟರು ನಿಮ್ಮಲ್ಲಿ ದುಡ್ಡು ಕೊಟ್ಟು ತಂದು ಅದು ಸ್ವಲ್ಪ ಜಾಸ್ತಿ ಪ್ರಚಾರ ಆಗುತ್ತೆ. ಎಷ್ಟು ಸರಿ ಬೆಳಿಬೋದು? ನಾವು 3 ಸರಿ ಇಟ್ಟೆ ಕೇಳಿದ್ದೀವಿ. ನಿಮ್ಮ ಮಾಹಿತಿ ಕೇಳಿದ್ರೆ ಜನ ಬಾಡಿಗೆ ಬೆಳೆ ಮಾಡ್ಬೋದು. ಅದನ್ನ ಸ್ವಲ್ಪ ಜಾಸ್ತಿ ನಿಮ್ಮ ಇಲಾಖೆ ಎಲ್ಲ ಪ್ರಚಾರ ಆಗುತ್ತೆ. ಏನಾಗಿದೆ ಅಂದರೆ, ನೀವು ಬಿತ್ತನೆ ಬೀಜ ರಾಗಿ ಬಂದರೆ ಅದು ಕ್ಯೂ ನಿಂತಿರ್ತಾರೆ. ಅದು ತಪ್ಪಿಸ್ಬೇಕು ಅಂದರೆ 5 ಸರಿ ಬೆಳೀರಿ, ಅದೇ ಆಗುತ್ತೆ. ಉತ್ತಮವಾದ ಬೆಳೆ ಬಂದಂಥದ್ರಲ್ಲಿ ಮಳೆ ಕಡಿಮೆ ಆಗಿರಲ್ಲ, ಬೆಳೆಗೆ ಏನಾಗಿದ್ರೆ ಅದು ಸ್ವಲ್ಪ ಬಿತ್ತನೆ ಬರೋದು ಕಷ್ಟ. ನೀರಿನ ಸಮೃದ್ಧಿಯಾಗಿ ಕೊಡ್ತಂಥ ಬೆಳೆ ಮರು ಬಿತ್ತನೆಗೆ ಬರುತ್ತೆ. ಅದನ್ನ ಹೆಚ್ಚಿನ ಪ್ರಚಾರನ ನೀವು ಇಲಾಖೆಯಲ್ಲಿ ಕೊಡ್ಬೇಕಾಗುತ್ತೆ. ಅದು ಬಂದಂಥ ರೈತರು ತಿಳುವಳಿಕೆ ನೀವು ಮಾಡಿ, ಅದು ಕೊಡ್ಬೇಕಾದ್ರೆ ಹೇಳ್ಬೇಕು, ನೀವು ಮಾಡ್ಕೋಬೋದು. ನೀವು 5 ಸರಿ ನಿಂತ್ಬೋದು, ಯಾಕೆ ವರ್ಷ ಕೊಡ್ತೀರಿ ಅಂತ ಅದನ್ನ ನೀವು ಹೇಳಿದ್ರೆ ಪ್ರಚಾರ ಅಂದರೆ ಅದು ಸ್ವಲ್ಪ ತಿಳುವಳಿಕೆ ಆಗುತ್ತೆ ರೈತರಿಗೆ. ಇಂತಹ ಯಾವುದೇ ವಿಚಾರನ ನೀವು ರೈತರಿಗೆ ಕೊಡಬೇಕು. ಇಲ್ಲಿ ವೇದಿಕೆ ಮೇಲೆ ಕೃಷಿ ವಿಜ್ಞಾನ ಹೊಂದಿದ್ದಾರೆ, ನೀವು ಸಹ ಮೂಲತಃ ರೈತರು. ಪ್ರತಿಯೊಬ್ಬ ಕರ್ನಾಟಕ ರಾಜ್ಯದ ಭಾರತ ದೇಶದ ಪ್ರಜೆ ಪ್ರಥಮವಾಗಿ ಅವನು ರೈತರಿಂದಲೇ ಬಂದು ಬೆಳವಣಿಗೆಯಾಗಿರುತ್ತೆ. ಈಗ ನಾವು ಹೆಂಗೆ ಆ ಕುಟುಂಬದವ್ರದ್ದು ಏನು ಹೇಳ್ತೀವೋ ಹಂಗೆ ಅದು ಒಂದು ರೈತ ಭೂಮಿ ಉಪ್ಪು ಬೆಳೆದು ಬಂದಿರ್ತಕ್ಕಂಥನೇ ಮೂಲ. ಅದಾದ ಮೇಲೆ ಅದು ಸರ್ಕಾರಿ ನೌಕರರು ಬೇರೆ ಬುದ್ಧಿಗಳು ಹೋಗಿರ್ಬೋದು. ಮೂಲತಃ ರೈತರ ಮಕ್ಕಳು ಎಲ್ಲರೂ. ಇವತ್ತು ಈ ದೇಶದಲ್ಲಿ ಏನಾದರೂ ದೇಶದಲ್ಲಿ ತೊಂದರೆ ತಗೊಳ್ತಾ ಇರೋದು ರೈತ ಒಬ್ಬನೇ. ನೀವು ಬೆಳಿಗ್ಗೆ ಎದ್ದು ನೋಡಿದರೆ ಕಣ್ಣೀರು ಬರ್ತವೆ, ಕಣ್ಣೀರು ಬರ್ತವೆ. 2 ಹಸು ಹಿಡ್ಕೊಂಡು ನಮ್ಮ ಮಹಿಳೆಯರು ಬಂದಂತ ಆ ಬಗಡನ ಹೊತ್ತು ತಿರುಪಿಗಾಗಿ ಅಲ್ಲಿಂದ ಹಸು ಹಿಡ್ಕೊಂಡು ಮಳೆ ಬರ್ತಾ ಇರಲಿ, ಒಂಥರ ಬೇವು ಹೊತ್ಕೊಂಡು 2 ಹಸು ಹೇಳ್ಕೊಂಡು ಬರ್ತಾ ಇರ್ತಾರೆ.